ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಆಗುತ್ತಾ? ಸಂಪುಟ ಸರ್ಜರಿಗಾಗಿ ದೆಹಲಿ ತಲುಪಿದ ಸಿಎಂ. ಸಂಪುಟ ಸರ್ಜರಿಗಾಗಿ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಹಾಗಾದ್ರೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೂಡ ಫಿಕ್ಸ್ ಆಗುತ್ತಾ? ಕೆಲವೇ ನಿಮಿಷಗಳಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ನಿವಾಸಕ್ಕೆ ಹೊರಟಿದ್ದಾರೆ. ಕರ್ನಾಟಕ ಭವನದಿಂದ ರಾಹುಲ್ ನಿವಾಸಕ್ಕೆ ಡಿಕೆ ಶಿವಕುಮಾರ್ ತೆರಳಲಿದ್ದಾರೆ. ರಾಹುಲ್ ಗಾಂಧಿ ಉಸ್ತುವಾರಿ ಸುರ್ಜೇವಾಲಾ ಜೊತೆ ನಾಗೇಂದ್ರ ರಾಜೀನಾಮೆಯ ವಿಚಾರವಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಒಂದಿಬ್ಬರನ್ನ ಕೈಬಿಟ್ಟು ಅತೃಪ್ತರಿಗೆ ಅವಕಾಶ ಕೊಡುವಂತ ಚಿಂತನೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಮಹಿಳಾ ಕೋಟಾವನ್ನ ಭರ್ತಿ ಮಾಡುವಂತ ಈ ಬಗ್ಗೆಯೂ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿ ಮಾಡಲಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಚರ್ಚೆಗಳನ್ನ ಮಾಡಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿವ ನಾಗೇಂದ್ರ ರಾಜೀನಾಮೆಯ ವಿಚಾರವನ್ನ ಚರ್ಚೆ ಮಾಡಲಿದ್ದಾರೆ. ಜೊತೆಗೆ ಏನು ಅತೃಪ್ತರಿದ್ರು, ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಶಾಸಕರು, ಅವರಿಗೆ ಒಂದಿಬ್ಬರಿಗೆ ಸಚಿವ ಸ್ಥಾನ ಸಿಗುವ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಜೊತೆಗೆ ಮಹಿಳಾ ಶಾಸಕರು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಬೇಸರವನ್ನ ಅಸಮಾಧಾನವನ್ನ ಹೊರಹಾಕಿದ್ರು. ಆ ಬಗ್ಗೆಯೂ ಕೂಡ ಇರುವಂತ ಇಲಾಖೆಯಲ್ಲಿ ಯಾವುದೆಲ್ಲ ಖಾಲಿ ಇದೆ, ಅದರಲ್ಲಿ ಯಾರನ್ನ ಮಹಿಳಾ ಶಾಸಕರನ್ನ ಸಚಿವರನ್ನಾಗಿ ಮಾಡಬಹುದು ಅನ್ನುವಂತ ವಿಚಾರಕ್ಕೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಕೆಲವೇ ನಿಮಿಷಗಳಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕರ್ನಾಟಕ ಭವನದಿಂದ ರಾಹುಲ್ ಗಾಂಧಿ ನಿವಾಸಕ್ಕೆ ತೆರಳಿದ್ದಾರೆ. ರಾಹುಲ್ ಗಾಂಧಿ ಉಸ್ತುವಾರಿ ಸುರ್ಜೇವಾಲಾ ಜೊತೆ ನಾಗೇಂದ್ರ ರಾಜೀನಾಮೆಯ ವಿಚಾರವಾಗಿ ಬಹುಮುಖ್ಯವಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಸ್ವತಃ ಅವರೇ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಸಿಎಂಗೆ ಕರೆ ಮಾಡಿ ಹೇಳಿದ್ರು ನಾಗೇಂದ್ರ. ಈ ವಿಚಾರವಾಗಿ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೋಯಲ್ ಲೈನಲ್ಲಿದ್ದಾರೆ. ಜೋಯಲ್, ಏನು ನಾಗೇಂದ್ರ ರಾಜೀನಾಮೆಯ ವಿಚಾರವಾಗಿ ಈ ಇಷ್ಟು ದಿನಗಳ ಕಾಲ ಬಿಜೆಪಿ ಪ್ರತಿಭಟನೆಯನ್ನ ನಡೆದಿತ್ತು. ಅದಾದ ನಂತರ ಅವರೇ ಸಿಎಂಗೆ ಕರೆ ಮಾಡಿ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಜೊತೆ ಮುಖ್ಯವಾದ ಚರ್ಚೆಯನ್ನ ಮಾಡೋದಕ್ಕೆ ಹೋಗಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ನಾಗೇಂದ್ರ ಅವರ ರಾಜೀನಾಮೆಯೂ ಕೂಡ ಹೌದು. ಏನ್ ಮಾಹಿತಿ ಇದೆ? ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥದ್ದು ಈ ಮಾಡ್ತಾರ ಚರ್ಚೆ, ಯಾವ ರೀತಿಯಾದಂತ ಮಾಹಿತಿ ಇದೆ ಜೋಯಲ್? ರಾಶಿಕಾ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಮತ್ತೆ ಭಾರಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ಚರ್ಚೆ ಈಗಾಗಲೇ ಹೈಕಮಾಂಡ್ ಅಂಗಳವನ್ನು ಕೂಡ ತಲುಪಿರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಳಿಗ್ಗೆನೆ ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಅವರು ದೆಹಲಿಗೆ ತಲುಪಿದ್ದು ಅವರು ಕರ್ನಾಟಕ ಭವನದಿಂದ ಈಗಾಗಲೇ ರಾಹುಲ್ ಗಾಂಧಿ ಭೇಟಿಗಾಗಿ ತೆರಳಿರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ಜೊತೆಯಲ್ಲಿ ಹಾಗೇನೆ ವರಿಷ್ಠರ ಜೊತೆಯಲ್ಲಿ ಚರ್ಚೆಗೆ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಸಂಜೆನೆ ಏನು ಈ ಒಂದು ಸಂಪುಟ ಸರ್ಜರಿಗೆ ಅಂತಿಮವಾದಂತಹ ಮುದ್ರೆ ಬೀಳುವಂತಹ ಎಲ್ಲ ನಿರೀಕ್ಷೆ ಇದೆ. ಯಾರ್ಯಾರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇಲ್ಲಿ ಹೆಚ್ಚಾಗಿದೆ. ಸಂಪುಟ ವಿಸ್ತರಣೆ ಗೊಂದಲ ಒಂದ್ ಕಡೆ, ಇನ್ನೊಂದು ಕಡೆ ನಿಗಮ ಮಂಡಳಿ ನೇಮಕ, ಇನ್ನೊಂದು ಕಡೆ ಮುಖ್ಯ ಸಚೇತಕರ ನೇಮಕ ಕುರಿತು ಇವತ್ತು ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡ್ತಾರೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯನ್ನ ಮಾಡ್ತಾರೆ. ಸದ್ಯಕ್ಕೆ ಪ್ರತಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಏನು ಒಂದು ಚರ್ಚೆ ಇದೆ, ಆ ಒಂದು ಚರ್ಚೆಯಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಒಂದು ಇತ್ಯರ್ಥ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಏನು ದೆಹಲಿಯಲ್ಲಿ ಇರುವಂತಹ ರಾಹುಲ್ ಗಾಂಧಿ ಅವರ ಭೇಟಿಗೆ ಈಗಾಗಲೇ ಒಂದು ಅವಕಾಶ ಏನ್ ಸಿಕ್ಕಿದೆ. ಇಲ್ಲಿ ಅವರನ್ನ ಏನು ಒಂದಷ್ಟು ಚರ್ಚೆ ಮಾಡಿದ ಬಳಿಕ ಅವರ ಒಪ್ಪಿಗೆಯನ್ನ ಪಡೆದು ಮುಂದಿನ ನಿರ್ಧಾರದ ಬಗ್ಗೆ ಅವರು ಏನು ಒಂದು ಸೂಚನೆಯನ್ನ ಪಡೆದುಕೊಳ್ತಾರೆ. ಸಂಪುಟದಲ್ಲಿ ಮೇಜರ್ ಬದಲಾವಣೆ ತರುವಂತಹ ಚಿಂತನೆಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರು ಮುಖ್ಯವಾಗಿ ಇಲ್ಲಿ ಒಂದು ಕುರುಬ ಸಮುದಾಯಕ್ಕೆ ಒಂದು
ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು, ಇನ್ನೊಂದು ಕಡೆ ಒಬ್ಬ ಮಹಿಳೆಗೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂತ ವಿಚಾರಕ್ಕೆ ಮುಖ್ಯವಾಗಿ ಚರ್ಚೆ ನಡೆಯುತ್ತೆ. ಅದರಲ್ಲೂ ಕೂಡ ಅತಿ ಮುಖ್ಯವಾದಂತ ಚರ್ಚೆ ಅಂದ್ರೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲಿ. ಹೀಗಾಗಿ ಸಚಿವ ರಾಜೇಂದ್ರ ಅವರ ರಾಜೀನಾಮೆಯನ್ನ ಪಡೆದು ಅಲ್ಲಿ ಬಸವರಾಜ ಶಿವಣ್ಣನವರಿಗೆ ಸ್ಥಾನವನ್ನ ಕಲ್ಪಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಬಸವರಾಜ ಶಿವಣ್ಣ ಅಂತಂದ್ರೆ ಇಲ್ಲಿ ಕುರುಬ ಸಮುದಾಯದ ಒಬ್ಬರಿಗೆ, ಆ ಒಂದು ಸಮುದಾಯಕ್ಕೆ ಸೇರಿದಂತವರಿಗೆ ಈ ಒಂದು ಸ್ಥಾನವನ್ನ ಕೊಡ್ಬೇಕು ಅನ್ನುವಂಥದ್ದು. ಇನ್ನೊಂದು ವಿಚಾರ ನೋಡೋದಾದ್ರೆ ಅನ್ನಪೂರ್ಣ ತುಕಾರಾಮ್ ಅವರ ಹೆಸರು ಕೂಡ ಇಲ್ಲಿ ಪ್ರಸ್ತಾಪವನ್ನ ಮಾಡಬಹುದು. ಯಾಕೆಂತಂದ್ರೆ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಸ್ಥಾನವನ್ನ ಕಲ್ಪಿಸಿದ್ದೇ ಆದಲ್ಲಿ ಒಂದು ಕುರುಬ ಸಮುದಾಯ, ಒಂದು ಮಹಿಳಾ ಸ್ಥಾನ, ಹಾಗೆ ಏನು ಬಳ್ಳಾರಿ ಪ್ರಾತಿನಿಧ್ಯ ಕೂಡ ಇಲ್ಲಿ ಇದೆ, ಈ ಲೆಕ್ಕಾಚಾರ ಇರುವಂತದ್ದು. ಹೀಗಾಗಿ ಮತ್ತೊಂದು ವಿಚಾರ ಅಂತಂದ್ರೆ ಖಾಲಿ ಇರುವಂತ ಮಹಿಳಾ ಕೋಟಾ ಅಡಿಯಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಸ್ಥಾನವನ್ನ ಕಲ್ಪಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಎಲ್ಲ ವಿಚಾರದ ಬಗ್ಗೆ ಅಂತಿಮವಾಗಿ ಸಚಿವ ಸಂಪುಟ ಒಂದು ಅಂತಿಮವಾದಂತ ರೂಪುರೇಷೆಯನ್ನ ಸಿದ್ಧಪಡಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಇಲ್ಲಿ ನಡೆಯುತ್ತೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿರುವಂತಹ ಒಂದು ಇಬ್ಬರ ಬಳಿ ರಾಜೀನಾಮೆ ಕೊಡಿಸುವಂತಹ ಯತ್ನವೂ ಕೂಡ ಈಗಾಗಲೇ ತೆರೆಮರೆಯಲ್ಲಿ ನಡೀತಾ ಇರುವಂತದ್ದು. ಮುಖ್ಯವಾಗಿ ಮಾಗಡಿ ಶಾಸಕರಾಗಿರುವಂತಹ ಇತ್ತೀಚೆಗೆ ಸಚಿವರಾಗಿರುವಂತಹ ಬಾಲಕೃಷ್ಣ ಅವರ ರಾಜೀನಾಮೆಯನ್ನ ಪಡ್ಕೊಳ್ಬಹುದು. ಒಂದ್ ವೇಳೆ ರಾಜೀನಾಮೆಯನ್ನ ಪಡ್ಕೊಂಡ್ರೆ ಆ ಒಂದು ಸ್ಥಾನವನ್ನ ಅಸಮಾಧಾನಿತ ಶಾಸಕರಾಗಿರುವಂತಹ ಕೃಷ್ಣಪ್ಪ ಅವರು, ವಿಜಯನಗರ ಶಾಸಕರಾಗಿರುವಂತಹ ಕೃಷ್ಣಪ್ಪ ಅವರು, ಹಾಗೇನೆ ಅವರ ಪುತ್ರರಾಗಿರುವಂತಹ ಪ್ರಿಯಕೃಷ್ಣ ಅವರು ಇಬ್ಬರು ಕೂಡ ಅಸಮಾಧಾನಿತರು. ಈ ನಿಟ್ಟಿನಲ್ಲಿ ಕೃಷ್ಣಪ್ಪ ಅವರಿಗೆ ಒಂದು ಸ್ಥಾನವನ್ನ ಕೊಡುವಂತ ಸಾಧ್ಯತೆ. ಹೀಗಾಗಿ ಓಕೆ ಜೋಯಲ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಆಶಿಕಾ, ಎಸ್, ಈಗ ಡಿ.ಕೆ. ಶಿವಕುಮಾರ್ ಏನು ದೆಹಲಿಗೆ ತೆರಳಿದ್ದಾರೆ ಹೈಕಮಾಂಡ್ ಭೇಟಿಗಾಗಿ, ಅಲ್ಲಿ ಯಾರೆಲ್ಲ ಅತೃಪ್ತರಿದ್ದಾರೆ ಶಾಸಕರು, ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಅದು ಕೂಡ ಚರ್ಚೆ ಆಗುತ್ತೆ. ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆಯ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ.